ಅಂತೂ ಒಂದು ತಿಂಗಳ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದ ಸೂರಜ್ ಬಂಧ ಮುಕ್ತರಾಗಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮೇಲೆ ರೇವಣ್ಣ ಪುತ್ರ ರಿಲೀಸ್ ಆಗಿದ್ದಾರೆ. ಜೈಲಿನಿಂದ ಹೊರಗೆ ಬರ್ತಾ ಇದ್ದಂತೆ ವಿರೋಧಿಗಳ ವಿರುದ್ಧ ಜೆಡಿಎಸ್ ಎಂಎಲ್ಸಿ ಗುಡುಗಿದ್ದಾರೆ. ನಮ್ಮ ಕುಟುಂಬನ ತೇಜೋವಧೆ ಮಾಡಬೇಕು ದುರುದ್ದೇಶದಿಂದ ಪ್ರಕರಣ ದಾಖಲಿಸಿದರೆ ನಮ್ಮ ಕಾನೂನು ವ್ಯವಸ್ಥೆ ಮೇಲೆ ಸಂಪೂರ್ಣವಾದ ವಿಶ್ವಾಸ ಇದೆ, ಸಂಪೂರ್ಣವಾದ ನಂಬಿಕೆ ಇದೆ. ಯಾವ ವ್ಯಕ್ತಿ ಹೇಳ್ತಾ ಇದ್ದೀರಾ ಅವ್ನು ಯಾವ ನಮ್ಮ ಆಪ್ತ ಸಹಾಯಕನೂ ಅಲ್ಲ, ಯಾವ ಕಾರ್ ಚಾಲಕನೂ ಅಲ್ಲ. ಎಂಎಲ್ಸಿ ಸೂರಜ್ ಜೈಲಿನಿಂದ ಬಿಡುಗಡೆ. ಒಂದು ತಿಂಗಳ ಬಳಿಕ ಹೊರಬಂದ ರೇವಣ್ಣ ಪುತ್ರ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ 30 ದಿನಗಳ ಬಳಿಕ ಸೆರೆವಾಸದಿಂದ ಹೊರಬಂದರು. ಸೋಮವಾರವಷ್ಟೇ ಸೂರಜ್ಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತ್ತು. ಈ ಹಿನ್ನೆಲೆ ಬೆಂಗಳೂರಿನ ಸೆಂಟ್ರಲ್ ಜೈಲಿನಿಂದ ಬಿಡುಗಡೆಯಾದರು. ಹಾಗಾದ್ರೆ ಎಂಎಲ್ಸಿ ಸೂರಜ್ ರೇವಣ್ಣಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಧಿಸಿರುವ ಷರತ್ತು ಏನು ಅನ್ನೋದನ್ನ ನೋಡೋದಾದ್ರೆ 2 ಲಕ್ಷ ಮೊತ್ತದ ವೈಯಕ್ತಿಕ ಬಾಂಡ್ ಸಲ್ಲಿಸಬೇಕು. ಇಷ್ಟೇ ಮೊತ್ತದ ಬಾಂಡ್ಗೆ 2 ಭದ್ರತೆ ಒದಗಿಸಬೇಕು. ಕೋರ್ಟ್ ಅನುಮತಿ ಪಡೆಯದೆ ದೇಶ ಬಿಟ್ಟು ತೆರಳುವಂತಿಲ್ಲ. ಯಾವುದೇ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು. ದೂರುದಾರ ಹಾಗೂ ಸಂತ್ರಸ್ತರಿಗೆ ಬೆದರಿಕೆ ಹಾಕಬಾರದು. ತನಿಖಾಧಿಕಾರಿ ಸೂಚಿಸಿದಾಗ ವಿಚಾರಣೆಗೆ ಹಾಜರಾಗಬೇಕು. ತಿಂಗಳ 2ನೇ ಭಾನುವಾರ ವಿಚಾರಣೆಗೆ ಹಾಜರಾಗಬೇಕು. ತನಿಖಾಧಿಕಾರಿ ಮುಂದೆ 6 ತಿಂಗಳು ಹಾಜರಾಗಬೇಕು. ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಬಿಡುತ್ತಿದ್ದಂತೆ ಸೂರಜ್ ರೇವಣ್ಣ ಮಾಧ್ಯಮದವರ ಜೊತೆ ಮಾತನಾಡಿದ್ರು. ನನ್ನ ಮೇಲೆ ಷಡ್ಯಂತ್ರ ನಡೆದಿದೆ, ತೇಜೋವಧೆಗೆ ಯತ್ನಿಸಿದ್ದಾರೆ, ನಮ್ಮ ಕುಟುಂಬದವರ ವಿರುದ್ಧ ಭಾರಿ ಸಂಚು ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಈ ಷಡ್ಯಂತ್ರಗಳನ್ನ ಮಾಡಿ ಕುತಂತ್ರ ಮಾಡಿ ನಮ್ಮ ಕುಟುಂಬನ ನನ್ನ ಮೇಲಾಗಲಿ ವೈಯಕ್ತಿಕವಾಗಿ ಇವತ್ತು ತೇಜೋವಧೆ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಇವತ್ತೇನು ಈ ಒಂದು ಪ್ರಕರಣ ಇವತ್ತು ದಾಖಲಿಸಿದ್ದಾರೆ ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ. ಇವತ್ತು ನಮ್ಮ ನ್ಯಾಯಾಂಗದ ಮೇಲೆ ನಮ್ಮ ಕಾನೂನು ವ್ಯವಸ್ಥೆ ಮೇಲೆ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ, ಸಂಪೂರ್ಣವಾದ ನಂಬಿಕೆ ಇದೆ. ಈ ಒಂದು ಷಡ್ಯಂತ್ರದಿಂದ ಈ ಒಂದು ಕುತಂತ್ರದಿಂದ ನಾನು ಯಾವುದೇ ಕಾರಣಕ್ಕೂ ಕೇಸ್ ಅನ್ನಲ್ಲ, ಇದು ಷಡ್ಯಂತ್ರ ಅಂತಲೇ ಹೇಳ್ತೀನಿ. ಶಿವಕುಮಾರ್ ಅಂತ ಯಾವ ವ್ಯಕ್ತಿ ಹೇಳ್ತಾ ಇದ್ದೀರಾ ಅವ್ನು ಯಾವ ನಮ್ಮ ಆಪ್ತ ಸಹಾಯಕನೂ ಅಲ್ಲ, ಯಾವ ಕಾರ್ ಚಾಲಕನೂ ಅಲ್ಲ. ನೀವು ಯಾವ ಪೊಲೀಸ್ ಅವ್ರನ್ನೆಲ್ಲ ಯಾರನ್ನಾರು ಬೇಕಿದ್ರೆ ಕೇಳ್ಕೋಗಿ, ಎಲ್ಲಿ ಬೇಕಾದ್ರೂ ಸ್ಪಷ್ಟೀಕರಣ ಕೊಡ್ತೀವಿ. ನಮಗಿರೋದು ಒಬ್ಬರೇ ಕಾರ್ ಚಾಲಕ, ಅದು ನಮ್ಮ ಲೋಕೇಶ್ ಅಂತ. ಇನ್ಯಾರು ನಮ್ಮ ಕಾರ್ ಚಾಲಕನೂ ಇಲ್ಲ, ಯಾವ ಆಪ್ತ ಸಹಾಯಕನೂ ಇಲ್ಲ. ಈಗಾಗಲೇ HD ರೇವಣ್ಣ ಹಾಗೂ ಪತ್ನಿ ಭವಾನಿ ಬೇಲ್ ಮೇಲೆ ಹೊರಗಿದ್ದಾರೆ. ಸೂರಜ್ಗೂ ಬೇಲ್ ಸಿಕ್ಕಿ ಬಿಡುಗಡೆಯಾಗಿದ್ದಾರೆ. ಇನ್ನು ರೇವಣ್ಣ 2ನೇ ಪುತ್ರ ಮಾಜಿ ಸಂಸದ ನ್ಯಾಯಾಂಗ ಬಂಧನ ಮುಂದುವರೆದಿದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದ ಕರಿಯನಿಗೆ ಇದೀಗ ಅನಾರೋಗ್ಯದ ಸಮಸ್ಯೆ ಎದುರಾಗಿದೆ. ಗಟ್ಟಿ ಮುಟ್ಟಾಗಿದ್ದ ದರ್ಶನ್ಗೆ ಏಕಾಏಕಿ ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. 3 ದಿನದಿಂದ ಕಾಟೇರಾಣಿಗೆ ಕಾಡ್ತಿದೆಯಾ ಜ್ವರ? ಪರಪ್ಪನ ಅಗ್ರಹಾರದ ಆಸ್ಪತ್ರೆಯಲ್ಲೇ ಚಿಕಿತ್ಸೆ. ತಿಂಗಳು ಕಳೆದಿದೆ. 31 ದಿನಗಳಿಂದ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ಗೆ ಈಗ ಜ್ವರ ಕಾಡ್ತಿದೆಯಂತೆ. 3 ದಿನಗಳಿಂದ ಕಂಬಿ ಹಿಂದೆ ಚಳಿ ಜ್ವರದಿಂದ ಬಳಲುತ್ತಿದ್ದಾರಂತೆ. ಹೌದು, ದಾಸನಿಗೆ ಕಳೆದ 3 ದಿನಗಳಿಂದ ಜ್ವರ ಕಾಡುತ್ತಿದ್ದು ಜೈಲಿನ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ನೀಡಲಾಗ್ತಿದೆಯಂತೆ. ಕೊನೆ ಸಾರಥಿಗೆ ಚಳಿ ಜ್ವರ. ದರ್ಶನ್ಗೆ ಈ ಬಾರಿ ಏಕಾಏಕಿ ಆರೋಗ್ಯ ಹದಗೆಡಲು ಕಾರಣ ಏನು ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ವಾತಾವರಣ ನಿರಂತರವಾಗಿ ಬದಲಾಗ್ತಾ ಇದೆ. AC ರೂಮ್ನಲ್ಲಿ ಇರ್ತಿದ್ದ ದರ್ಶನ್ ತಿಂಗಳಾದರೂ ಜೈಲಿನ ವಾತಾವರಣಕ್ಕೆ ಒಗ್ಗಿಕೊಂಡಿಲ್ಲ. ಆದ್ರಿಂದ ದಿನದಿಂದ ನಿರಂತರ ಜ್ವರದಿಂದ ಒದ್ದಾಡ್ತಿದ್ದಾರೆ. ಅದೇ ಕಾರಣಕ್ಕೆ ದರ್ಶನ್ ಬ್ಯಾರಕ್ ಬಳಿಯಲ್ಲೇ ಇರೋ ಜೈಲು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಆದರೂ ಇಂದು ಬೆಳಿಗ್ಗೆ ದರ್ಶನ್ಗೆ ಚಳಿ ಜ್ವರ ಬಂದಿತ್ತಂತೆ. ದರ್ಶನ್ ಭೇಟಿಗೆ ಬಂದಿದ್ದ ಸಾಧು ಕೋಕಿಲಾಗೆ ನಿರಾಸೆಯಾಗಿದೆ.
ವಾರಕ್ಕೆ 2 ಬಾರಿ ಮಾತ್ರ ಭೇಟಿಗೆ ಅವಕಾಶವಿರೋದ್ರಿಂದ ಗುರುವಾರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಭೇಟಿ ಮಾಡ್ತೇನೆ ಎಂದು ಹೇಳಿದ್ರು. ಗುರುವಾರ ಅವ್ರ ಫ್ಯಾಮಿಲಿಯವರೆಲ್ಲ ಬರ್ತಾರೆ, ನಾವು ಒಟ್ಟಿಗೆ ಬರಬೇಕು. ಏನು ಮಾಡೋಕ್ಕಾಗಲ್ಲ. ಈಗ ನಾನು ಮಾಡಿದ್ರೆ ಮಿಕ್ದವ್ರು ಬರೋರು ಯಾರಿಗೂ ಸಿಗೋದಿಲ್ಲ, ಅವಕಾಶ ಸಿಗಲ್ಲ. ಗುರುವಾರ ಇದೇ ಸಮಯಕ್ಕೆ ಮತ್ತೆ ಬರ್ತಾರೆ. ಅವ್ರ ಕುಟುಂಬ ಜೊತೆ ಹೋಗ್ತೀರಾ ಸರ್? ಹೌದು, ಗುರುವಾರ ಹಂಗಂತಲ್ಲ, ಒಂದು ಯಾರು ಬರ್ತಾರೋ ನೋಡ್ಕೊಂಡು ಅವ್ರ ಜೊತೆ ಬಂದು. ಹೊರಗಡೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ದರ್ಶನ್ ಇದೀಗ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಇದರ ಮಧ್ಯೆ ಅನಾರೋಗ್ಯ ಸಮಸ್ಯೆ ಎದುರಾಗಿದ್ದು ಜೈಲಿನ ಆಸ್ಪತ್ರೆಯಲ್ಲೇ ಸಾಮಾನ್ಯ ಕೈದಿಗಳಂತೆ ಚಿಕಿತ್ಸೆ ನೀಡಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂತೂ 1 ತಿಂಗಳ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದ ಸೂರಜ್ ಬಂಧ ಮುಕ್ತರಾಗಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮೇಲೆ ರೇವಣ್ಣ ಪುತ್ರ ರಿಲೀಸ್ ಆಗಿದ್ದಾರೆ. ಜೈಲಿನಿಂದ ಹೊರಗೆ ಬರ್ತಾ ಇದ್ದಂತೆ ವಿರೋಧಿಗಳ ವಿರುದ್ಧ ಜೆಡಿಎಸ್ ಎಂಎಲ್ಸಿ ಗುಡುಗಿದ್ದಾರೆ. ನಮ್ಮ ಕುಟುಂಬನ ತೇಜೋವಧೆ ಮಾಡಬೇಕು ದುರುದ್ದೇಶದಿಂದ ಪ್ರಕರಣ ದಾಖಲಿಸಿದರೆ ನಮ್ಮ ಕಾನೂನು ವ್ಯವಸ್ಥೆ ಮೇಲೆ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ, ಸಂಪೂರ್ಣವಾದ ನಂಬಿಕೆ ಇದೆ. ಯಾವ ವ್ಯಕ್ತಿ ಹೇಳ್ತಾ ಇದ್ದೀರಾ ಅವ್ನು ಯಾವ ನಮ್ಮ ಆಪ್ತ ಸಹಾಯಕನೂ ಅಲ್ಲ, ಯಾವ ಕಾರ್ ಚಾಲಕನೂ ಅಲ್ಲ. ಎಂಎಲ್ಸಿ ಸೂರಜ್ ಜೈಲಿನಿಂದ ಬಿಡುಗಡೆ. 1 ತಿಂಗಳ ಬಳಿಕ ಹೊರಬಂದ ರೇವಣ್ಣ ಪುತ್ರ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ 30 ದಿನಗಳ ಬಳಿಕ ಸೆರೆವಾಸದಿಂದ ಹೊರಬಂದ್ರು. ಸೋಮವಾರವಷ್ಟೇ ಸೂರಜ್ಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತ್ತು. ಈ ಹಿನ್ನೆಲೆ ಬೆಂಗಳೂರಿನ ಸೆಂಟ್ರಲ್ ಜೈಲಿನಿಂದ ಬಿಡುಗಡೆಯಾದರು. ಹಾಗಾದ್ರೆ ಎಂಎಲ್ಸಿ ಸೂರಜ್ ರೇವಣ್ಣಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಧಿಸಿರುವ ಷರತ್ತು ಏನು ಅನ್ನೋದನ್ನ ನೋಡೋದಾದ್ರೆ 2 ಲಕ್ಷ ಮೊತ್ತದ ವೈಯಕ್ತಿಕ ಬಾಂಡ್ ಸಲ್ಲಿಸಬೇಕು. ಇಷ್ಟೇ ಮೊತ್ತದ ಬಾಂಡ್ಗೆ 2 ಭದ್ರತೆ ಒದಗಿಸಬೇಕು. ಕೋರ್ಟ್ ಅನುಮತಿ ಪಡೆಯದೆ ದೇಶ ಬಿಟ್ಟು ತೆರಳುವಂತಿಲ್ಲ. ಯಾವುದೇ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು. ದೂರುದಾರ ಹಾಗೂ ಸಂತ್ರಸ್ತರಿಗೆ ಬೆದರಿಕೆ ಹಾಕಬಾರದು. ತನಿಖಾಧಿಕಾರಿ ಸೂಚಿಸಿದಾಗ ವಿಚಾರಣೆಗೆ ಹಾಜರಾಗಬೇಕು. ತಿಂಗಳ 2ನೇ ಭಾನುವಾರ ವಿಚಾರಣೆಗೆ ಹಾಜರಾಗಬೇಕು. ತನಿಖಾಧಿಕಾರಿ ಮುಂದೆ 6 ತಿಂಗಳು ಹಾಜರಾಗಬೇಕು. ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಬಿಡುತ್ತಿದ್ದಂತೆ ಸೂರಜ್ ರೇವಣ್ಣ ಮಾಧ್ಯಮದವರ ಜೊತೆ ಮಾತನಾಡಿದ್ರು. ನನ್ನ ಮೇಲೆ ಷಡ್ಯಂತ್ರ ನಡೆದಿದೆ, ತೇಜೋವಧಿಗೆ ಯತ್ನಿಸಿದ್ದಾರೆ, ನಮ್ಮ ಕುಟುಂಬದವರ ವಿರುದ್ಧ ಭಾರಿ ಸಂಚು ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಈ ಷಡ್ಯಂತ್ರಗಳನ್ನ ಮಾಡಿ ಕುತಂತ್ರ ಮಾಡಿ ನಮ್ಮ ಕುಟುಂಬನ ನನ್ನ ಮೇಲಾಗಲಿ ವೈಯಕ್ತಿಕವಾಗಿ ಇವತ್ತು ತೇಜೋವಧೆ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಇವತ್ತೇನು ಈ ಒಂದು ಪ್ರಕರಣ ಇವತ್ತು ದಾಖಲಿಸಿದ್ದಾರೆ, ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ. ಇವತ್ತು ನಮ್ಮ ನ್ಯಾಯಾಂಗದ ಮೇಲೆ, ನಮ್ಮ ಕಾನೂನು ವ್ಯವಸ್ಥೆ ಮೇಲೆ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ, ಸಂಪೂರ್ಣವಾದ ನಂಬಿಕೆ ಇದೆ. ಈ ಒಂದು ಷಡ್ಯಂತ್ರದಿಂದ, ಈ ಒಂದು ಕುತಂತ್ರದಿಂದ ನಾನು ಯಾವುದೇ ಕಾರಣಕ್ಕೂ ಕೇಸ್ ಅನ್ನಲ್ಲ, ಇದು ಷಡ್ಯಂತ್ರ ಅಂತಲೇ ಹೇಳ್ತೀನಿ. ಶಿವಕುಮಾರ್ ಅಂತ ಯಾವ ವ್ಯಕ್ತಿ ಹೇಳ್ತಾ ಇದ್ದೀರಾ ಅವ್ನು ಯಾವ ನಮ್ಮ ಆಪ್ತ ಸಹಾಯಕನೂ ಅಲ್ಲ, ಯಾವ ಕಾರ್ ಚಾಲಕನೂ ಅಲ್ಲ. ನೀವು ಯಾವ ಪೊಲೀಸ್ ಅವ್ರನ್ನೆಲ್ಲ ಯಾರನ್ನಾರು ಬೇಕಿದ್ರೆ ಕೇಳ್ಕೋಗಿ, ಎಲ್ಲಿ ಬೇಕಾದ್ರೂ ಸ್ಪಷ್ಟೀಕರಣ ಕೊಡ್ತೀವಿ. ನಮಗಿರೋದು ಒಬ್ಬರೇ ಕಾರ್ ಚಾಲಕ, ಅದು ನಮ್ಮ ಲೋಕೇಶ್ ಅಂತ. ಇನ್ಯಾರು ನಮ್ಮ ಕಾರ್ ಚಾಲಕನೂ ಇಲ್ಲ, ಯಾವ ಆಪ್ತ ಸಹಾಯಕನೂ ಇಲ್ಲ. ಈಗಾಗಲೇ ಎಚ್ಡಿ ರೇವಣ್ಣ ಹಾಗೂ ಪತ್ನಿ ಭವಾನಿ ಬೇಲ್ ಮೇಲೆ ಹೊರಗಿದ್ದಾರೆ. ಸೂರಜ್ಗೂ ಬೇಲ್ ಸಿಕ್ಕಿ ಬಿಡುಗಡೆಯಾಗಿದ್ದಾರೆ. ಇನ್ನು ರೇವಣ್ಣ 2ನೇ ಪುತ್ರ ಮಾಜಿ ಸಂಸದ ನ್ಯಾಯಾಂಗ ಬಂಧನ ಮುಂದುವರೆದಿದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದ ಕರಿಯನಿಗೆ ಇದೀಗ ಅನಾರೋಗ್ಯದ ಸಮಸ್ಯೆ ಎದುರಾಗಿದೆ. ಗಟ್ಟಿ ಮುಟ್ಟಾಗಿದ್ದ ದರ್ಶನ್ಗೆ ಏಕಾಏಕಿ ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. 3 ದಿನದಿಂದ ಕಾಟೇರಣಿಗೆ ಕಾಡ್ತಿದೆಯಾ ಜ್ವರ? ಪರಪ್ಪನ ಅಗ್ರಹಾರದ ಆಸ್ಪತ್ರೆಯಲ್ಲೇ ಚಿಕಿತ್ಸೆ. ತಿಂಗಳು ಕಳೆದಿದೆ. 31 ದಿನಗಳಿಂದ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ಗೆ ಈಗ ಜ್ವರ ಕಾಡ್ತಿದೆಯಂತೆ. 3 ದಿನಗಳಿಂದ ಕಂಬಿ ಹಿಂದೆ ಚಳಿ ಜ್ವರದಿಂದ ಬಳಲುತ್ತಿದ್ದಾರಂತೆ.
ಹೌದು, ದಾಸನಿಗೆ ಕಳೆದ 3 ದಿನಗಳಿಂದ ಜ್ವರ ಕಾಡುತ್ತಿದ್ದು ಜೈಲಿನ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ನೀಡಲಾಗ್ತಿದೆಯಂತೆ. ಕೊನೆ ಸಾರಥಿಗೆ ಚಳಿ ಜ್ವರ. ದರ್ಶನ್ಗೆ ಈ ಬಾರಿ ಏಕಾಏಕಿ ಆರೋಗ್ಯ ಹದಗೆಡಲು ಕಾರಣ ಏನು ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ವಾತಾವರಣ ನಿರಂತರವಾಗಿ ಬದಲಾಗ್ತಾ ಇದೆ. ಎಸಿ ರೂಮ್ನಲ್ಲಿ ಇರ್ತಿದ್ದ ದರ್ಶನ್ ತಿಂಗಳಾದರೂ ಜೈಲಿನ ವಾತಾವರಣಕ್ಕೆ ಒಗ್ಗಿಕೊಂಡಿಲ್ಲ. ಆದ್ರಿಂದ ದಿನದಿಂದ ನಿರಂತರ ಜ್ವರದಿಂದ ಒದ್ದಾಡ್ತಿದ್ದಾರೆ. ಅದೇ ಕಾರಣಕ್ಕೆ ದರ್ಶನ್ ಬ್ಯಾರಕ್ ಬಳಿಯಲ್ಲೇ ಇರೋ ಜೈಲು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಆದ್ರೂ ಇಂದು ಬೆಳಿಗ್ಗೆ ದರ್ಶನ್ಗೆ ಚಳಿ ಜ್ವರ ಬಂದಿತ್ತಂತೆ. ದರ್ಶನ್ ಭೇಟಿಗೆ ಬಂದಿದ್ದ ಸಾಧು ಕೋಕಿಲಾಗೆ ನಿರಾಸೆಯಾಗಿದೆ. ವಾರಕ್ಕೆ 2 ಬಾರಿ ಮಾತ್ರ ಭೇಟಿಗೆ ಅವಕಾಶವಿರೋದ್ರಿಂದ ಗುರುವಾರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಭೇಟಿ ಮಾಡ್ತೇನೆ ಎಂದು ಹೇಳಿದ್ರು. ಗುರುವಾರ ಅವ್ರ ಫ್ಯಾಮಿಲಿಯವ್ರೆಲ್ಲ ಬರ್ತಾರೆ, ನಾವು ಒಟ್ಟಿಗೆ ಬರಬೇಕು. ಏನು ಮಾಡೋಕ್ಕಾಗಲ್ಲ. ಈಗ ನಾನು ಮಾಡಿದ್ರೆ ಮಿಕ್ಕಿದವ್ರು ಬರೋರು ಯಾರಿಗೂ ಸಿಗೋದಿಲ್ಲ, ಅವಕಾಶ ಸಿಗಲ್ಲ. ಗುರುವಾರ ಇದೇ ಸಮಯಕ್ಕೆ ಮತ್ತೆ ಬರ್ತಾರೆ. ಅಂದರೆ ಅವ್ರ ಕುಟುಂಬದ ಜೊತೆ ಹೋಗ್ತೀರಾ ಸರ್? ಹೌದು, ಗುರುವಾರ ಹಂಗಂತಲ್ಲ, ಒಂದು ಯಾರು ಬರ್ತಾರೋ ನೋಡಿಕೊಂಡು ಅವ್ರ ಜೊತೆ ಬಂದು. ಹೊರಗಡೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ದರ್ಶನ್ ಇದೀಗ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಇದರ ಮಧ್ಯೆ ಅನಾರೋಗ್ಯ ಸಮಸ್ಯೆ ಎದುರಾಗಿದ್ದು ಜೈಲಿನ ಆಸ್ಪತ್ರೆಯಲ್ಲೇ ಸಾಮಾನ್ಯ ಕೈದಿಗಳಂತೆ ಚಿಕಿತ್ಸೆ ನೀಡಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.